ನನ್ನ ಜೀವನ ನಿವೃತ್ತಿ ಬದುಕಿಗೆ ಎಷ್ಟು ಹಣ ಬೇಕು, ಆ ಹಣ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ವ್ಯಾಲ್ಯೂ ಪ್ರಕಾರ ಎಷ್ಟು ಬೇಕಾಗುತ್ತೆ, ನಾನು 55ನೇ ವರ್ಷ ಅಥವಾ 60ನೇ ವರ್ಷಕ್ಕೆ ರಿಟೈರ್ಮೆಂಟ್ ಆದರೆ 85 ವರ್ಷಗಳಿಗೆ ಟೋಟಲ್ ನನ್ನ ಹಣ ಎಷ್ಟಾಗುತ್ತೆ, ಇಯರ್ ಆನ್ ಇಯರ್ ಎಷ್ಟು ಹಣದುಬ್ಬರ ಇದೆ, ಅದನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಾರ್ಪಸ್ ಅಂತ ಸಿಗುತ್ತೆ. ಆ ಕಾರ್ಪಸ್ನ ಹಣನ ನನ್ನ ಅಕ್ಯುಮುಲೇಷನ್ ಪೀರಿಯಡಲ್ಲಿ ಎಷ್ಟು ರೀತಿಯಲ್ಲಿ ಬೆಳಿಬೇಕು, ಅದಾದಮೇಲೆ ರಿಟೈರ್ಮೆಂಟ್ ಆದಮೇಲೆ ಹಣನ ಹೋಗ್ಬಿಟ್ಟು ಯಾವುದೋ ಒಂದು ತಿಜೋರಲ್ಲಿ ಇಟ್ಕೊಳ್ಳೋದಲ್ಲ, ಆ ಹಣನೂ ನಿಧಾನವಾಗಿ ಬೆಳೆಸ್ತಾ ಕನ್ಸರ್ವೇಟಿವ್ ಆಗಿ ಬೆಳೆಸ್ತಾ ನನ್ನ ಪ್ರತಿ ತಿಂಗಳ ಎಕ್ಸ್ಪೆನ್ಸಸ್ಗೆ ಉಪಯೋಗಿಸುವಂಥದ್ದು, ಇದನ್ನು ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಕರಿತೀವಿ. ಸೊ ಹಾಗಾಗಿ ನನ್ನ ಒಂದು ಇದೇನಂತಂದರೆ, ಯಾವುದೇ ಸ್ಕೀಮ್ಗಳು ಯಾವುದೇ ಪ್ರಾಡಕ್ಟ್ಗಳನ್ನ ಯೋಚನೆ ಮಾಡದೆ ತೊಗೊಳೋದಕ್ಕಿಂತ ಒಬ್ಬ ಆರ್ಥಿಕ ತಜ್ಞನ ಹತ್ರ ಕುಳಿತುಕೊಂಡು ನಮ್ಮ ರಿಟೈರ್ಮೆಂಟ್ ಕಾರ್ಪಸ್ನ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಕರೆಕ್ಟಾಗಿ ಒಂದು ಅಕ್ಯುರೇಟಾಗಿ ನಮಗೆ ಪ್ಲಾನಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ.